ಹಾಯ್ ಹಲೋ ವಿದ್ಯಾರ್ಥಿಗಳೇ, KCET ಆ್ಯಂಡ್ ನೀಟ್ ಸ್ಟೂಡೆಂಟ್ಗೆ ಟುಡೇ ಅಪ್ಡೇಟ್ಸ್ ಅಂತಂದರೆ 3/9/2025 ಇವತ್ತಿನ ಅಪ್ಡೇಟ್ ಏನೆಲ್ಲ ಇದೆ ಎಲ್ಲನೂ ಕೂಡ ತಿಳಿಸ್ಬಿಡ್ತೀನಿ. ನೋಡಿ, ಮೊದಲು ಒಂದು ಲೈಕ್ ಮಾಡ್ಕೊಂಬಿಡಿ, ಯಾಕಂದರೆ ಆ ಒಂದು ಲೈಕ್ ಮಾಡೋದ್ರಿಂದ ಬೇರೆಯವರು ಸ್ವಲ್ಪ ರೀಚ್ ಆಗುತ್ತಂತ ಉದ್ದೇಶ, ಅಷ್ಟೇ ಏನೂ ಇಲ್ಲ, ಮತ್ತೇನೂ ಇಲ್ಲ. ಆಯಿತಾ ಲೈಕು. ಸರಿ, ವಿಡಿಯೋ ಸ್ಟಾರ್ಟ್ ಮಾಡಿಬಿಡೋಣ. ಸರಿ, ಇವತ್ತು ಬಂದುಬಿಟ್ಟು ಒಂದು ನಿಮಗೆ ಆ್ಯಸ್ ಯೂಶ್ವಲ್ ನಿಮಗೆ ಡೈಲಿ ಏನಪ್ಪ ಅಂದರೆ ಒಂದು ಏನಿದೆ ಒಂದು ಶೆಡ್ಯೂಲ್ ಏನಿದೆ ಅದನ್ನು ತೋರಿಸ್ತಾ ಸ್ಟಾರ್ಟ್ ಮಾಡಿಬಿಡ್ತೀನಿ ವಿಡಿಯೋದು. ಸೊ ಏನು ಕೊಟ್ಟಿದ್ದಾರೆ ನೋಡಿ, UGCET ಆದರೂ ಹೋಗಿ ಅಥವಾ UGCET ಬರಬೇಕು ನೀವು ಆ್ಯಕ್ಚುಲಿ ಹಂಗೆ ನೋಡಿದರೆ. ಸರಿ, ಇದರಲ್ಲಿ ಎರಡನೇ ಒಂದು ಏನು ಮಾಡಿದ್ರು, ಪರೀಕ್ಷಿತ ಒಂದು ವೇಳಾಪಟ್ಟಿ ಅಂತ ಬಿಟ್ಟಿದ್ರು. ಈ ವೇಳಾಪಟ್ಟಿ ಪ್ರಕಾರ ಏನಪ್ಪ ಇದೆ ಅಂತಂದರೆ ಇವತ್ತೇ ಏನಪ್ಪ ಅಂತಂದರೆ ಲಾಸ್ಟ್ ಡೇಟ್ ಇರೋದು. ಓಕೆ, ಅಂದರೆ ಇವತ್ತು ಲಾಸ್ಟ್ ಡೇಟ್ ಇತ್ತು, ಬಟ್ ಟೈಮಿಂಗ್ ಎಲ್ಲಿವರೆಗೂ ಕೂಡ ಅಂತ ಗೊತ್ತಿದ್ದಿಲ್ಲ. ಅಂದರೆ ಚಾಯ್ಸ್ ಎಂಟ್ರಿ ಮಾಡಲಿಕ್ಕೆ ಯಾರಿಗೆಲ್ಲ ಸೀಟ್ ಅಲಾಟ್ಮೆಂಟ್ ಆಗಿತ್ತೋ ಅವ್ರಿಗೆ ಚಾಯ್ಸ್ ಎಂಟ್ರಿ ಮಾಡಲಿಕ್ಕೆ ಇವತ್ತೇ ಲಾಸ್ಟ್ ಡೇಟ್ ಅಂತ ಗೊತ್ತಿತ್ತು, ಬಟ್ ಟೈಮಿಂಗ್ ಗೊತ್ತಿದ್ದಿಲ್ಲ. ಸೊ ಹಂಗಾಗಿ ನಿನ್ನೆ ಕೇಳಿದವ್ರು ಕೂಡ ಒಂದು ಮೆಸೇಜ್, ಎಷ್ಟೊಂದು ಮೆಸೇಜ್ ಆಗ್ತಾರೆ, ಯಾವುದೇ ರೀತಿ ಲಿಂಕ್ ಕಳಿಸಿದೆ. ಇವತ್ತು ರಾತ್ರಿ 11 ಕೂಡ ಏನು ಮಾಡ್ಬೋದು, ನೀವು ಚಾಯ್ಸ್ ಎಂಟ್ರಿ ಮಾಡ್ಬೋದು, ಪೇಮೆಂಟ್ ಕೂಡ ಮಾಡ್ಬೋದು. ಇವತ್ತೇ ಲಾಸ್ಟ್ ಡೇಟು. ಸೊ ಹಂಗಾಗಿ ಆ್ಯಂಡ್ ಡೇಟ್ ಎಕ್ಸ್ಟೆಂಡ್ ಕೂಡ ಮಾಡಲ್ಲ ಅಂತ ಹೇಳ್ಬಿಡೋದು, ಅಂದರೆ ವಿಸ್ತರಿಸಲಾಗುವುದಿಲ್ಲ ಅಂತ ಹೇಳ್ಬಿಟ್ಟವ್ರೆ. ಸೊ ಹಂಗಾಗಿ ಯಾರಾದರೂ ಚಾಯ್ಸ್ ಎಂಟ್ರಿ ಮಾಡಿಲ್ಲ ಅಂತಂದರೆ ಇವತ್ತೇ ಮಾಡಿ, ಆ್ಯಂಡ್ ಪೇಮೆಂಟ್ ಕೂಡ ಇವತ್ತೇ ಮಾಡಬೇಕು ನೀವು. ಓಕೆ, ಆ್ಯಂಡ್ ಅಡ್ಮಿಷನ್ ಬೇಕಾದ್ರೆ ನಾಳೆ ಹೋಗೋರು ಅಂತ ನಡೀತದೆ, ಬೇಕಾದ್ರೆ ಯಾರು ಚಾಯ್ಸ್ 1 ಕೊಟ್ಟವರು. ಆ್ಯಂಡ್ ನಿಮ್ಮ ಪದೇ ಹೇಳ್ತಾ ಇದ್ದೀನಿ, ಚಾಯ್ಸ್ 2 ಮತ್ತು 3 ಕೊಟ್ಟವ್ರಿಗೆ ನಿಮಗೆ ಕಂಪ್ರಮೈಸ್ ಸ್ಲಿಪ್ ಬರಲ್ಲ. ಪದೇ ಎಷ್ಟು ಹುಡುಗರು ಕೇಳ್ತಾ ಇದ್ದಾರೆ ಅಂತಂದರೆ, ಈವನ್ ನನಗೆ ರ್ಯಾಂಡಮಾಗಿ ಕಾಲ್ ಮಾಡಿ ಸಿಂಪಲ್ ಅದನ್ನೇ ಕೇಳ್ತಾರೆ, ಅಣ್ಣ ನಾನು ಪೇಮೆಂಟ್ ಮಾಡಿದ್ದೀನಿ, ನಿಮ್ಗೆ ಕಂಪ್ರಮೈಸ್ ಸ್ಲಿಪ್ ಬಂದಿಲ್ಲ. ಬರಲ್ರಿ ನಿಮಗೆ ಚಾಯ್ಸ್ 2 ಆ್ಯಂಡ್ 3 ಕೊಟ್ಟವ್ರಿಗೆ. ಓಕೆ, ಚಾಯ್ಸ್ 1 ಕೊಟ್ಟವ್ರಿಗೆ ಮಾತ್ರ ಕಂಪ್ರಮೈಸ್ ಸ್ಲಿಪ್ ಬರ್ತದೆ. ಕಂಪ್ರಮೈಸ್ ಸ್ಲಿಪ್ ಯಾಕೆ ಬರ್ತದದು, ಅಡ್ಮಿಷನ್ ಆಗೋರಿಗೆ ಮಾತ್ರ ಬರುತ್ತೆ. ನೀವು ಇನ್ನೂ ಅಡ್ಮಿಷನ್ ಆಗ್ತಿಲ್ಲ ಅಲ್ವಾ? ಓಕೆ, ಯಾಕಂದರೆ ಚಾಯ್ಸ್ 1 ಕೊಟ್ಟವರು ನೀವು ಅಡ್ಮಿಷನ್ ಆಗ್ತಿರ್ತೀರ. ಸೊ ಹಂಗಾಗಿ ನಿಮ್ಗೆ ಏನು ಮಾಡ್ತಾರೆ, ಕಂಪ್ರಮೈಸ್ ಸ್ಲಿಪ್ ಬರುತ್ತೆ. ನೆಕ್ಸ್ಟ್ ನಿಮಗೆ ಥರ್ಡ್ ರೌಂಡಲ್ಲಿ ಈಗ ಚಾಯ್ಸ್ 2 ಆ್ಯಂಡ್ 3 ಕೂಡ ಒಂದು ಯಾರು ಬರ್ತಾಯಿದ್ರು, ನೀವು ಡೈರೆಕ್ಟಾಗಿ ಥರ್ಡ್ ರೌಂಡಲ್ಲಿ ಯಾವ್ದಾದ್ರು ಸೀಟ್ ಸಿಗುತ್ತೆ ನೋಡಿ, ನೀವು ಡೈರೆಕ್ಟಾಗಿ ಪೇಮೆಂಟ್ ಮಾಡಿಬಿಟ್ಟಿರ್ತಾರೆ ನೀವು ನಾಳೆ ಚಾಯ್ಸ್ 2 ಕೊಟ್ಟವರು. ಸೊ ಹಂಗಾಗಿ ನಿಮ್ಗೆ ಆಟೋಮೆಟಿಕ್ಲಿ ನೀವು ಜಸ್ಟ್ ಕಂಪ್ರಮೈಸ್ ಸ್ಲಿಪ್ ಡೋಡ್ ಆಪ್ಷನ್ ಬರ್ತದೆ, ಡೋ ಮಾಡ್ಕೊಂಡು ಹೋಗಿ ಕಾಲೇಜ್ ಅಡ್ಮಿಷನ್ ಆಗಬೇಕು. ಚಾಯ್ಸ್ 3 ಕೊಟ್ಟರು ಜಸ್ಟ್ ಕಾಸ್ಟ್ ಡಿಪಾಸಿಟ್ ಕಟ್ತಾಯಿದ್ರಾ. ಕೆಲವೊಂದು ಸ್ಟೂಡೆಂಟ್ ಕೇಳ್ತಾಯಿದ್ರು, ಮೀನ್ಸ್ ಹೆಂಗಂದರೆ ಲೈಕ್ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. ಈಗ 1 ಲಕ್ಷ ರೂಪಾಯಿ ಕಾಸ್ಟ್ ಡಿಪಾಸಿಟ್ MBBSಗೋಸ್ಕರ ಕಟ್ಕೊಂಡ್ಬಂದಿದ್ರಿ. ಬಟ್ ಈ ಸರ್ತಿ ಮತ್ತೆ ಚಾಯ್ಸ್ 3 ಕೊಡೋರಿಗೆ ಏನಂದರೆ, ಸರ್ತಿ ಚಾಯ್ಸ್ 2 ಕೊಟ್ಟಿದ್ರು ಅಥವಾ ಏನು ಕೊಟ್ಟಿದ್ರು ಗೊತ್ತಿಲ್ಲ, ಬಟ್ MBBSಗೆ ಪಾರ್ಟಿಸಿಪೇಟ್ ಮಾಡಬೇಕಾದ್ರೆ 1 ಲಕ್ಷ ರೂಪಾಯಿ ಏನು ಮಾಡಿದ್ರಿ, ನೀವು ಕಾಸ್ಟ್ ಡಿಪಾಸಿಟ್ ಕಟ್ಟಿದ್ರಿ. ಸೊ ಹಂಗಾಗಿ ಇವಾಗ ಏನಾಗ್ತಿದೆ, ಇವಾಗ ಯಾರು ಈ ಥರ್ಡ್ ರೌಂಡ್, ಈಗ ಸೆಕೆಂಡ್ ರೌಂಡಲ್ಲಿ ಈ ರೌಂಡ್ಗೆ ಯಾವುದೋ ಒಂದು ಸೀಟ್ ಸಿಕ್ಕತ್ತೆ, ನೀವು ಏನು ಮಾಡ್ತಿರೋದ್ರಂದ್ರೆ ಥರ್ಡ್ ರೌಂಡ್ಗೆ ಹೋಗ್ಬೇಕಂದ್ರೆ ಚಾಯ್ಸ್ 3 ಕೊಡ್ತಿದ್ರ. ಸೊ ಹಂಗಾಗಿ ಚಾಯ್ಸ್ 3 ಕೊಟ್ಟರು ಸಹಿತ ನೀವೇನು ಮಾಡಬೇಕಂದ್ರೆ ಕಾಸ್ಟ್ ಆ್ಯಂಡ್ ಡಿಪಾಸಿಟ್ ಕಟ್ಟಬೇಕು. ಸೊ ಈಗಾಗಲೇ ಕಾಸ್ಟ್ ಆ್ಯಂಡ್ ಡಿಪಾಸಿಟ್ ಫಸ್ಟ್ ರೌಂಡಲ್ಲಿ 1 ಲಕ್ಷ ರೂಪಾಯಿ ಕಟ್ಟು ಬಂದವ್ರಿಗೆ ಈ ಸರ್ತಿ ಕಟ್ಟೋ ಅವಶ್ಯಕತೆ ಇಲ್ಲ. ಯಾಕಂದರೆ ಆ 1 ಲಕ್ಷ ರೂಪಾಯಿದಲ್ಲಿ 10,000 ರೂಪಾಯಿ ಆಟೋಮೆಟಿಕ್ಲಿ ಅಲ್ಲೇ ಕಟ್ಟಾಗಿರ್ತದೆ. ಇನ್ನೂ 90,000 ರೂಪಾಯಿ ಅಂತ ಅಲ್ಲಿ ಬ್ಯಾಲೆನ್ಸ್ ಬರುತ್ತೆ ನಿಮಗೆ. ಓಕೆ, ಸೊ ಅಂದರೆ 1 ಲಕ್ಷದಲ್ಲಿ 90,000 ರೂಪಾಯಿ ಬರ್ತದೆ, ನೀವು ವರಿ ಮಾಡ್ಕೋಬೇಡಿ. ಓಕೆ, ಅಂದರೆ ಹೇಳ್ತಿದ್ದೀನಿ ನಿಮಗೆ, ಯಾಕಂದ್ರೆ ಹುಡುಗರು ಗಾಬರಿ ಆಗಿದ್ರು ಒಂದಷ್ಟು ಹುಡುಗರು. ಹಂಗಾಗಿ ಸರಿ, ಇದು ಅವ್ರಿಗೆ ರಿಮೈನಿಂಗ್ ಸ್ಟೂಡೆಂಟ್ ನೋಡಿ, ಕಾಸ್ಟ್ ಆ್ಯಂಡ್ ಡಿಪಾಸಿಟ್ ಕಟ್ಟೋರಿಗೆ ನಿಮಗೆ 10,000 ರೂಪಾಯಿ ಇಂಜಿನಿಯರ್ ಸ್ಟೂಡೆಂಟ್ಗೆ ಮಾತ್ರ ಬರ್ತಾಯಿದೆ. ಓಕೆ, ರಿಮೈನಿಂಗ್ ಯಾವುದೇ ಸ್ಟೂಡೆಂಟು ಕೂಡ ಬರ್ತಿಲ್ಲ ಅಂದ್ಕೊಂಡಿದ್ದೀನಿ ನಾನು. ಅಂದರೆ ಲೈಕ್ ಎಕ್ಸಾಂಪಲ್ಲು, ಈಗ ಅಗ್ರಿಕಲ್ಚರು ಅಥವಾ ನರ್ಸಿಂಗು, ಅಲೈಡ್ ಸೈನ್ಸು ಅಥವಾ BPT ಬೇರೆ ಬೇರೆ ಕೋರ್ಸ್ಗೆ ನೀವು ಕೇವಲ 10 ರೂಪಾಯಿ ಅಷ್ಟೇ ಬರ್ತದೆ. 10 ರೂಪಾಯಿ ಪೇಮೆಂಟ್ ಅಷ್ಟೇ ಮಾಡಿ, ಆಯಿತಾ. ನಿಮ್ಗೆ ಯಾರಿಗೆ 10,000 ರೂಪಾಯಿ ಬರ್ತದೆ, ಇಂಜಿನಿಯರ್ ಸ್ಟೂಡೆಂಟ್ಗೆ ಸದ್ಯಕ್ಕೆ ಬರ್ತಾಯಿದೆ. ಓಕೆ, ಇದಿಷ್ಟು ಹೇಳ್ಬೇಕಂತೂ ಹೇಳಿದ್ದೀನಿ, ಆಯಿತಾ. ನೆಕ್ಸ್ಟು ಚಾಯ್ಸ್ 1 ಕೊಡೋರಿಗೆ ಮೇನ್ ಇವತ್ತು ಫೋಕಸ್ ಮಾಡೋದು ನಿಮಗೆ. ಚಾಯ್ಸ್ ಎಂಟ್ರಿ ಯಾರೆಲ್ಲ ಚಾಯ್ಸ್ 1 ಕೊಡ್ತಾಯಿದ್ರೋ ಇವತ್ತೇ ನೀವು ಚಲನ್ ಡೋ ಮಾಡಿಕೊಂಡು, ಬೇಕಾದರೆ ನಿಮಗೆ ಡೇಟ್ ಏನಾದರೂ ರಾಂಗ್ ಬರ್ತದೆ ಅಂದ್ರೆ ನಿನ್ನೆಯಿಂದ ಕೂಡ ಇವತ್ತು ಚಲನ್ ಡೋ ಮಾಡ್ಕೊಂಡಾಗ ಇವತ್ತು ಕರೆಕ್ಟ್ ಬರ್ತದೆ. ಬೇಕಾದ್ರೆ ಇನ್ನೊಂದು ಟೈಮ್ ಡೋ ಮಾಡ್ಕೊರಿ. ಇನ್ ಕೇಸ್ ಅದೇ ಚಲನ್ ಡೌನ್ ಆಗ್ತಿಲ್ಲ, ಅದೇ ಡೇಟ್ ಬರ್ತಂದರೆ ವರಿ ಮಾಡ್ಕೋಬೇಡಿ. ಓಕೆ, ಹೋಗ್ಬಿಟ್ಟು ಪೇಮೆಂಟ್ ಮಾಡಿ ನಡೀತದೆ, ಆಯಿತಾ. ಓಕೆ, ಅಂದರೆ ಚಲನ್ ಇನ್ನೊಂದು ಟೈಮ್ ಡೋ ಮಾಡ್ಕೊರಿ. ಟೈಮ್ ಡೇಟ್ ಚೇಂಜ್ ಆಗಿರ್ತದೆ ಇವತ್ತು, ಅಂದರೆ ಈಗ ಬೇಕಾದ್ರೆ ಇನ್ನೊಂದು ಟೈಮ್ ಡೋ ಮಾಡಿಕೊಂಡು ಅದನ್ನ ಪ್ರಿಂಟೆಡ್ ತೊಗೊಂಡು ಹೋಗಿಬಿಟ್ಟು ನಾಳೆಲ್ಲ ಇವತ್ತೇ ಬ್ಯಾಂಕಿಂಗ್ ಅವರ್ಸಲ್ಲಿ ಚಲನ್ ದುಡ್ಡು ಕಟ್ಟಿ. ಓಕೆ, ಆನ್ಲೈನ್ ಪೇಮೆಂಟ್ ಮಾಡೋರು ಕೂಡ ಮಾಡ್ಬೋದು, ಎರಡರಲ್ಲಿ ಒಂದು ಮಾಡಿ, ಆಯಿತಾ. ಆ್ಯಂಡ್ ಡೇಟ್ ಕೂಡ ಎಕ್ಸ್ಟೆಂಡ್ ಆಗಲ್ಲ. ನಾಳೆ ನಿಮ್ಗೆ ಅಡ್ಮಿಷನ್ ಲಾಸ್ಟ್ ಡೇಟ್ ಇರೋದು. ಕಂಫರ್ಮೇಷನ್ ಸ್ಲಿಪ್ ಕೂಡ ನಾಳೆಯವರು ಕೂಡ ಟೈಮ್ ಕೊಟ್ಟಿದ್ದಾರೆ, ವರಿ ಮಾಡ್ಕೊಬೇಡಿ. ಬಟ್ ಅಷ್ಟೆಲ್ಲ ಟೈಮ್ ವೇಸ್ಟ್ ಯಾಕೆ ಮಾಡ್ತೀರಾ, ಇವತ್ತೇ ಚಾಯ್ಸ್ ಎಂಟ್ರಿ ಮಾಡಿ, ಇವತ್ತೇ ಎಲ್ಲನೂ ಕೂಡ ದುಡ್ಡು ಪೇಮೆಂಟ್ ಮಾಡಿ, ಇವತ್ತೇ ಕಂಫರ್ಮೇಷನ್ ಸ್ಲಿಪ್ ಡೌನ್ ಮಾಡ್ಕೊಂಬಿಡಿ. ಅಡ್ಮಿಷನ್ ಬೇಕಾದರೆ ಇವತ್ತು ಕೂಡ ಹೋಗ್ಬೋದು. ಓಕೆ, ಇವತ್ತು ನಿನ್ನೆ ಚಲನ್ ಡೌನ್ ಮಾಡ್ಕೊಂಡು ಇವತ್ತು ಪೇಮೆಂಟ್ ಮಾಡೋರು ಮಾಡ್ಬೋದು, ವರಿ ಮಾಡ್ಕೋಬೇಡಿ, ಆಯಿತಾ. ಕೆಲವೊಂದು ಸ್ಟೂಡೆಂಟ್ ಕೇಳ್ತಾರೆ, ನನ್ನ ಇವತ್ತು ಚಲನ್ ಡೌನ್ ಮಾಡ್ಕೊಂಡು ನಾಳೆ ಬ್ಯಾಂಕ್ ಹೋಗ್ಬೋದಾ, ನಡೀತಾ ವರಿ ಮಾಡ್ಕೊಬೇಡಿ. ಓಕೆ, ಅಂದರೆ ನಿನ್ನೆ ಕೇಳೋರು ಹೇಳ್ತಿದ್ದೀನಿ. ಆ್ಯಂಡ್ ಈಗ ಸೀಟ್ ನಾಟ್ ಅಲಾಟೆಡ್ ಯಾರಿಗೆಲ್ಲ ಬಂದಿದೆಯೋ ನಿಮ್ಗೆ ಯಾವುದೇ ರೀತಿ ಚಾಯ್ಸ್ ಎಂಟ್ರಿ ಇರೋಲ್ಲ. ನೀವು ಏನಪ್ಪ ಆಗ್ತಿರುತ್ತಂದರೆ ಡೈರೆಕ್ಟಾಗಿ, ಅಂದರೆ ಯಾವುದೇ ರೀತಿ ಸೀಟ್ ಅಲಾಟ್ಮೆಂಟ್ ಆಗಿಲ್ಲೋ ನಿಮಗೆ, ನೀವು ಡೈರೆಕ್ಟಾಗಿ 1, 2, 3, 4 ಯಾವುದೇ ರೀತಿ ಚಾಯ್ಸ್ ಎಂಟ್ರಿ ಮಾಡೋಂಗಿಲ್ಲ. ಡೈರೆಕ್ಟಾಗಿ ಥರ್ಡ್ ರೌಂಡ್ಗೆ ಹೋಗ್ತೀರಾ. ಈವನ್ ನೀವು ಕಾಸ್ಟ್ ಆ್ಯಂಡ್ ಡಿಪಾಸಿಟ್ ಕೊಟ್ಟೋ ಅವಶ್ಯಕತೆಯೂ ಕೂಡ ಇಲ್ಲ. ಓಕೆ, ಡೈರೆಕ್ಟಾಗಿ ಥರ್ಡ್ ರೌಂಡ್ಗೆ ಎಂಟ್ರಿ ಆಗ್ತಿದ್ದೀರಾ. ಬಟ್ ಥರ್ಡ್ ರೌಂಡ್ಗೆ ಎಂಟ್ರಿ ಆಗುವಾಗ ಒಂದು ಕೆಲಸ ಮಾಡಬೇಕು, ಥರ್ಡ್ ರೌಂಡ್ ಆಪ್ಷನ್ ಎಂಟ್ರಿ ಅಂತ ಬಿಡ್ತಾರೆ. ಓಕೆ, ಥರ್ಡ್ ರೌಂಡ್ ಆಪ್ಷನ್ ಎಂಟ್ರಿ ಯಾವಾಗ ಬಿಡ್ತದೆ, ಇನ್ನೂ ಕೂಡ ಸೆಕೆಂಡ್ ರೌಂಡ್ ಕಂಪ್ಲೀಟ್ ಆಗಬೇಕು. ಥರ್ಡ್ ರೌಂಡ್ ಒಂದು ಶೆಡ್ಯೂಲ್ ಬರಬೇಕು, ಅಲ್ಲಿವರೆಗೂ ಕೂಡ ಆಪ್ಷನ್ ಎಂಟ್ರಿ ಈಗಲೇ ಬರಲ್ಲ. ಓಕೆ, ಥರ್ಡ್ ರೌಂಡ್ಗೆ ಅದರದ್ದು ಆದ್ಮೇಲೆ ಒಂದು ಆಫೀಸ್ ಏನು ಮಾಡ್ತಾರೆ, ಒಂದು ಶೆಡ್ಯೂಲ್ ಬಿಡ್ತಾರೆ. ಅದರಲ್ಲಿ ನಿಮಗೆ ಡೇಟ್ ಎಲ್ಲಿವರೆಗೂ ಮಾಡಬೇಕಂತ ಬಿಡ್ತಾರೆ. ಅವಾಗ ನೀವು ಆಪ್ಷನ್ ಎಂಟ್ರಿನ ಎಡಿಟ್ ಮಾಡ್ಕೋಬೋದು.
ಓಕೆ ಯಾರು ಹೇಳ್ತಿದ್ದೀನಿ ಅಂತಂದರೆ ಈಗ ಥರ್ಡ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡೋರಿಗೆ ಸೀಟ್ ನಾಟ್ ಅಲೆಟೆಡ್ಡು ಅಥವಾ ಚಾಯ್ಸ್ 2 ಆ್ಯಂಡ್ ಚಾಯ್ಸ್ 3 ಕೊಟ್ಟವ್ರು ಎಲ್ಲರೂ ಕೂಡ ಏನು ಮಾಡ್ತಿದ್ರು ಈಗ ಥರ್ಡ್ ರೌಂಡ್ಗೆ ಹೋಗ್ತಿದ್ರು. ನಿಮಗೆ ಈಗಲೇ ಸ್ಟಾರ್ಟ್ ಮಾಡಲ್ಲ ಅವರು, ಸ್ವಲ್ಪ ದಿನ ವೇಟ್ ಆಗುತ್ತೆ, ನಿಮಗೆ ವೇಟ್ ಮಾಡಬೇಕಾಗುತ್ತಾ. ಆ್ಯಂಡ್ ಇವನು ನಿಮ್ಮ ಕೇಜಲ್ಲಿ ನಿನ್ನೆ ನೈಟ್ ಗೊತ್ತಿರುವಾಗೆ ಒಂದು ಸೀಟ್ ಮ್ಯಾಟ್ರಿಕ್ಸನ್ನು ಬಿಟ್ಟಿದ್ರು. ಓಕೆ, ಬಿಟ್ಟು ಒಂದು ತಾತ್ಕಾಲಿಕ ಸೀಟ್ ಮ್ಯಾಟ್ರಿಕ್ಸನ್ನು ಬಿಟ್ಟಿದ್ರು. ಅಂದರೆ ಅದು ಒಂದು ಗೊತ್ತಾಗಲಿಲ್ಲ ನಮಗೆ, ಅದು ಅಂದರೆ ಯಾವ ಬೇಸ್ ಮೇಲೆ ಬಿಟ್ಟಿದ್ರು ಅಂತ ಒಂದು ಗೊತ್ತಾಗಲಿಲ್ಲ. ಮೀನ್ಸ್ ಅರ್ಥ ಮಾಡ್ಕೊರಿ. ನಾಳೆವರೆಗೂ ಏನಪ್ಪ ಇದೆ ಅಂತಂದರೆ ಅಡ್ಮಿಷನ್ ಏನು ನಡೀತದ, ಅಡ್ಮಿಷನ್ ಆಗಿನ ಮೇಲೆ ಕೆಲವೊಂದಿಷ್ಟು ಹುಡುಗರು ಅಡ್ಮಿಷನ್ ಮಾಡಿಸ್ಕೊಂಡಿರಲ್ಲ, ಆ ಒಂದು ಸೀಟು ಇದರಲ್ಲಿ ಆ್ಯಡ್ ಆಗಬೇಕಿತ್ತು. ಸೊ ಹಂಗಾಗಿ ತಾತ್ಕಾಲಿಕ ಸೀಟ್ ಮ್ಯಾಟ್ರಿಕ್ಸನ್ನು ಬಿಟ್ಟು ಅದನ್ನ ರಿಮೂವ್ ಮಾಡಿದಾರೆ. ಮೇ ಬಿ ಇನ್ನೂ ಸ್ವಲ್ಪ ರಿವೈಸ್ ಮಾಡಿಬಿಟ್ಟು ಇನ್ನೊಂದು ಟೈಮ್ ಬಿಡ್ತಾರೆ ಅನ್ಸುತ್ತೆ. ತಾತ್ಕಾಲಿಕ ಅಂತ ಬಿಡ್ತಾರೆ, ಫೈನಲ್ಲು ಕೂಡ ಬಿಡ್ತಾರೆ. ಓಕೆ, ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ ಕೂಡ ಬಿಡ್ತಾರೆ. ನಿಮ್ಮ ಸೀಟ್ ಮ್ಯಾಟ್ರಿಕ್ಸ್ ಮೇನ್ ಇಂಪಾರ್ಟೆಂಟ್ ಯಾರಿಗೆ ಥರ್ಡ್ ರೌಂಡ್ಗೆ ಅಂದರೆ ಎಷ್ಟು ಸೀಟ್ಗಳು. ನಿನ್ನೆ ಇಂಜಿನಿಯರಿಂಗ್ ಜಸ್ಟ್ ಒಂದು ಎಕ್ಸಾಂಪಲ್ ತೋರಿಸಲಿಕ್ಕೆ ಇಂಜಿನಿಯರಿಂಗ್ ಓಪನ್ ಮಾಡ್ಕೊಂಡು ನೋಡಿದೆ ನಾನು, 8,000ಕ್ಕಿಂತ ಚಿಲ್ಲರೆ ತಾತ್ಕಾಲಿಕ ಸೀಟ್ ಮ್ಯಾಟ್ರಿಕ್ಸಲ್ಲಿ ಬಂದಿತ್ತು. ಅಂದರೆ ಫೈನಲಲ್ಲಿ ಹೆಂಗಿದ್ರು ಕೂಡ ಒಂದು ಇಂಜಿನಿಯರಿಂಗ್ ಇನ್ನೂ ಸೀಟ್ ಒಂದು 20,000 ಆದರೂ ಉಳ್ಕೊಂಡಿರ್ತವೆ, ವರಿ ಮಾಡ್ಕೊಬೇಡಿ. ಅಂದರೆ ಅಡ್ಮಿಷನ್ ಆಗದೆ ಉಳ್ಕೊತವೆ. ಅಂದರೆ 15,000 ಅಂದರೆ ಇದ್ದೇ ಇರ್ತದೆ. ಇಂಜಿನಿಯರಿಂಗ್ ಎಷ್ಟು ಹೇಳ್ತಿದ್ದೆ ನಾನು, ಇನ್ನೂ ಕೂಡ ಬೇರೆ ಬೇರೆ ಇರ್ತವೆ, ವರಿ ಮಾಡ್ಕೊಬೇಡಿ, ಎಲ್ಲರಿಗೂ ಕೂಡ ಸೀಟ್ ಇರ್ತವೆ. ಸೊ ಏನೇ ಆಗಲಿ, ಇವತ್ತು ಥರ್ಡ್ ರೌಂಡು ಬಗ್ಗೆ ಇವಾಗ ಅಪ್ಡೇಟ್ ಈಗಲೇ ಮಾಡಲ್ಲ ಕೇದವರು. ಇವತ್ತು ಮೊದಲು ಚಾಯ್ಸ್ ಎಂಟ್ರಿ ಮಾಡಿರಿ, ಮೇನ್ ಇಂಪಾರ್ಟೆಂಟ್. ಓಕೆ, ಥರ್ಡ್ ರೌಂಡ್ ಸೈಡಲ್ಲಿ ಬರೋದು ಕೂಡ ವೇಟ್ ಮಾಡಬೇಕು. ಎಷ್ಟೆಷ್ಟು ಪೇಮೆಂಟ್ ಇದೆ ಎಲ್ಲರೂ ಕೂಡ ಪೇಮೆಂಟ್ ಮಾಡ್ಕೊಳ್ಳೋರು ಮಾಡ್ಕೊಳ್ಳಿ. ಆಮೇಲೆ ಟೈಮ್ ಲಾಸ್ಟ್ ಅಷ್ಟು ಗೂಡಾಡ್ಕೊಳ್ಬೇಡಿ. ಓಕೆ ಸರಿ ಕಣ್ರು, ಏನಾದರೂ ಅಪ್ಡೇಟ್ ಬಂದರೆ ತೋರಿಸ್ತೀನಿ. ಅಲ್ಲಿವರೆಗೆ ಚೆನ್ನಾಗಿ ನೋಡ್ತೀವಿ. ಟೇಕ್ ಕೇರ್, ಬಾಯ್.